ಮಾಜಿ BDMP ಸದಸ್ಯರಾಗಿರುವಂಥ ಮೋಹನ್ ಅಣ್ಣ ಅವರೇ, ಈ ಒಂದು 517ನೇ ಕೆಂಪೇಗೌಡ ಜಯಂತ್ಯೋತ್ಸವದ ಉಸ್ತುವಾರಿಯನ್ನು ವಹಿಸಿಕೊಂಡು ಸರಳವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಕೃಷ್ಣಮೂರ್ತಿ ಅಣ್ಣ, ಡಾಕ್ಟರ್ ರಾಜು ಅಣ್ಣ, ಜಾನಕಿ ಅಕ್ಕ, ಸಾಯಿ ಮೂರ್ತಿ ಅಣ್ಣ, ವೆಂಕಟೇಶ್ ಮೂರ್ತಿ ಅಣ್ಣ, ಕನಕಪುರ ವೆಂಕಟೇಶ್ ಅಣ್ಣ, ಪುಟ್ಸಾಮ್ ಗೌಡ್ರಿದ್ದಾರೆ. ಹಾಗೆ ವೇದಿಕೆ ಮೇಲೆ ನೆರೆದಿರುವಂಥ ಎಲ್ರಿಗೂ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂಥ ತಮ್ಮೆಲ್ರಿಗೂ ಕೂಡ ನಮಸ್ಕರಿಸುತ್ತಾ, ನಾನು ಸಣ್ಣವಳಿದ್ದಾಗ ಟೇಪ್ ರೆಕಾರ್ಡರ್ನಲ್ಲಿ ಹಾಡುಗಳನ್ನು ಕೇಳ್ತಾ ಇದ್ದಿದ್ದು ನಮ್ಮ ಮನೆಗಳಲ್ಲಿ. ಈಗಿನ ಮಕ್ಕಳಿಗೆ ಕ್ಯಾಸೆಟ್ ಅಂದರೆ ಏನು ಅಂತಲೂ ಗೊತ್ತಿರಲ್ಲ, ಟೇಪ್ ರೆಕಾರ್ಡರ್ ಏನು ಅಂತಲೂ ಗೊತ್ತಿರಲ್ಲ. ಜನಪದ ಗೀತೆಗಳನ್ನು ಅಲ್ಲಿ ನಾವು ಕೇಳ್ತಾ ಇದ್ದಿದ್ದು. ಜೀವನ ಎಷ್ಟು ದೂರ ಕರ್ತ್ಕೊಂಡು ಬಂದಿದೆ ಅಂದರೆ, ನಮ್ಮ ಗುರುಗಳಾಗಿರುವಂಥ ಅಬ್ಬಿಗೆರೆ ತಿಮ್ಮರಾಜಣ್ಣನವರ ಹಾಡನ್ನು ನೇರವಾಗಿ ಕೇಳುವಂಥ ಭಾಗ್ಯ ನನಗೆ ಇವತ್ತು ದೊರಕಿದೆ. ಬಹಳಷ್ಟು ಬಾರಿ ನಾನು ಅವರನ್ನು ಭೇಟಿ ಮಾಡಿದ್ದೀನಿ. ಅಷ್ಟು ಸರಳ ವ್ಯಕ್ತಿ. ಎಷ್ಟೇ ಹೆಸರು ಮಾಡಿದ್ರು ವಿದೇಶಗಳಲ್ಲಿ ಅವರಿಗೆ ಬಹಳಷ್ಟು ಬೇಡಿಕೆ. ವಿದೇಶಕ್ಕೆ ಹೋದ್ಮೇಲೆ ನಮ್ಮವ್ರಿಗೆಲ್ರಿಗೂ ನಮ್ಮತನ, ನಮ್ಮ ಜಾನಪದದ ಬಗ್ಗೆ ಅಭಿಲಾಷೆಗಳು ಜಾಸ್ತಿ ಇರುತ್ತೆ ಅಂತ ಅನಿಸುತ್ತೆ. ಗುರುಗಳವರ ಹಾಡನ್ನು ನಾವು ನೇರವಾಗಿ ಕೇಳುವಂಥ ಭಾಗ್ಯ ನನಗೆ ದೊರಕಿದ್ದು ತುಂಬ ಹೃದಯದ ಧನ್ಯವಾದಗಳನ್ನು. ನಮಗೆ ನೀವಿಷ್ಟು ಅದ್ಭುತವಾಗಿ ಜಾನಪದ ಗೀತೆಯನ್ನು ಹಾಡ್ತಾ ಎಲ್ಲರನ್ನೂ ಕೂಡ ರಂಜಿಸುವಂಥ ಕೆಲಸವನ್ನು, ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ಜಾನಪದವನ್ನು ಉಳಿಸುವಂಥ ಕೆಲಸವನ್ನು ತಾವು ಮಾಡ್ತಿದ್ದೀರಿ. ನಿಮಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತಾ, ನಮ್ಮ ಶೇಖರಣ್ಣ ಎಲ್ಲರೂ ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮಳೆರಾಯನ ಅನುಗ್ರಹನೂ ಕೂಡ ಆಗ್ತಾ ಇದೆ. ಏನು ಇವತ್ತು ವಿಶ್ವವಿಖ್ಯಾತವನ್ನು ಪಡೆದಿರುವಂಥ ಬೆಂಗಳೂರು IT ಸಿಟಿ ಅಂತ ಹೇಳ್ತಾರೆ, ಗಾರ್ಡನ್ ಸಿಟಿ ಅಂತ ಹೇಳ್ತಾರೆ. ಇಷ್ಟು ಹೆಸರನ್ನ ಮಾಡಿ ಇಡೀ ರಾಜ್ಯದ ಜನಗಳು ಬಂದು ಬೆಂಗಳೂರಿನಲ್ಲಿ ಬದುಕನ್ನ ಕಟ್ಕೊಳ್ಳುವಂಥ ಕೆಲಸವನ್ನ ಮಾಡಿದ್ದಾರೆ. ಈ ಬೆಂಗಳೂರಿಗೆ ಭದ್ರ ಬುನಾದಿಯನ್ನ ಹಾಕಿದಂತಹ ಕೆಂಪೇಗೌಡರವರ 517ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನ ನಾನು ಕೇಳಲಿಕ್ಕೆ ನಿಮ್ಮೆಲ್ಲರಿಗೂ. 517ನೇ ವರ್ಷದ್ದು ನಾವು ಮಾಡಿದ್ದೀವಿ. ನಾವು ಮುಂದಿನ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪತ್ರಿಕೆಯನ್ನು ಮಾಡಿ ಮುಂದಿನ ವರ್ಷ ತುಂಬ ಯಶಸ್ವಿಯಾಗಿ CM ಅವ್ರನ್ನ ಕರೆಸಿ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದು ಸ್ಯಾಂಪಲ್ ಅಷ್ಟೇ, ಇನ್ನು ಮುಂದಿದೆ ಅಷ್ಟೇ. ಇವತ್ತು ಏನು 517ನೇ ಕೆಂಪೇಗೌಡರ ಜಯಂತಿ ಮಾಡ್ತಾ ಕೊಟ್ಟಿದ್ದಾರೆ. ನಾವು ಚೈತನ್ಯವನ್ನು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಇದ್ದಾರೆ. ಅವರಿಗೆ ಹೊಸ ಆಲೋಚನೆಗಳು ಈ ಥರನೇ ಇದೆ. ಸೊ ಈಗ ಬೆಂಗಳೂರು ಬೃಹದಾಕಾರವಾಗಿ ಬೆಳೆದಿದೆ. ಇಲ್ಲಿ ಎಷ್ಟೇ ಜನ ಕೈ ಜೋಡಿಸಿದ್ರು ಕಷ್ಟ. ಇವತ್ತು ನೀಟು ಪ್ರಾಬ್ಲಮ್ ಇದೆ, ಯುದ್ಧ ಪ್ರಾಬ್ಲಮ್ ಇದೆ. ಇದೆಲ್ಲ ನಾವು ಕೆಲಸ ಮಾಡಿ ನಾವು ಕೈ ಜೋಡಿಸಿ ಈ ಥರ ಮುಖ್ಯಮಂತ್ರಿಗಳಿಗೆ ಬಲ ಕೊಟ್ಟು ಇದು ಇನ್ನಷ್ಟು ಚಿರ ಹಸಿರಾಗಿ ನಮ್ಮ ಮುಖ್ಯಮಂತ್ರಿಗಳ ಹೆಸರು ಹಿಂಗಿರ್ಬೇಕಂತ ನಾವಾದರೂ ಕೋರ್ಕೊಳ್ತೇವೆ.